ಮಕರ ರಾಶಿ ರಾಶಿಚಕ್ರದ 10ನೇ ರಾಶಿ. ಮಕರ ರಾಶಿಯವರನ್ನು ಮಾಸ್ಟರ್ ಪ್ಲಾನರ್ ಎಂದು ಕರೆಯಲಾಗುತ್ತದೆ ಮತ್ತು ಬೃಹತ್ ಶಕ್ತಿಯನ್ನು ಹೊಂದಿರುತ್ತದೆ. ಅವರು ತಾಳ್ಮೆಯಿಂದಿರುತ್ತಾರೆ ಮತ್ತು ದೀರ್ಘಕಾಲೀನ ಫಲಿತಾಂಶಗಳಿಗಾಗಿ ಯೋಜಿಸುತ್ತಾರೆ. ಮಕರ ರಾಶಿಯವರು ನಿರಂತರ, ದೃಢ ನಿರ್ಧಾರ ಮತ್ತು ಉದ್ದೇಶಪೂರ್ವಕ, ಕೇಂದ್ರೀಕೃತ ಮತ್ತು ಉನ್ನತ ಉದ್ದೇಶಗಳನ್ನು ಹೊಂದಿರುತ್ತಾರೆ. ತುಂಬಾ ಶ್ರಮಶೀಲ ಮತ್ತು ನಿಷ್ಠಾವಂತ. ಈ ಪ್ರಾಮಾಣಿಕ ಮಕರ ರಾಶಿಯವರು ನಿಜವಾದ ಸ್ನೇಹಿತರಾಗಿರುತ್ತಾರೆ. ಮಕರ ರಾಶಿಯ ಜನರು ದ್ವಿತೀಯ PU ಪಾಸಾದ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಗೆ, ಮುಂದಿನ ಕರಿಯರ್ ಆಯ್ಕೆಗೆ ತಕ್ಕಂತೆ ಪದವಿ ಕೋರ್ಸ್ ಓದುವುದು ಅತಿ ಮುಖ್ಯವಾದುದು. ಕಲೆ, ಭಾಷಾ ವಿಷಯದಲ್ಲಿ ಪಾಂಡಿತ್ಯ ಇರುವವರು ಈ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದು ಹಲವಾರು ಅವಕಾಶಗಳನ್ನು ಒದಗಿಸಿಕೊಡಬಹುದು. ಜೊತೆಗೆ ಹಲವಾರು ಆಯ್ಕೆಗಳು ಕೂಡ ನಿಮಗೆ ಇಲ್ಲಿ ಸಿಗಬಹುದು. ಪತ್ರಿಕೋದ್ಯಮ, ಡಿಸೈನಿಂಗ್, ಸೋಷಿಯಲ್ ವರ್ಕ್ ಹೀಗೆ ಹಲವು ಕ್ಷೇತ್ರದಲ್ಲಿ ಮುಂದುವರಿಯಬಹುದು. ಅದಲ್ಲದೆ PUC ನಂತರ ಇಂಜಿನಿಯರಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಮಾಡುವುದಕ್ಕೂ ಅವಕಾಶವಿದೆ. ವಿದ್ಯಾರ್ಥಿಗಳು ತಮ್ಮ PUCಯನ್ನು ಹಲವು ವಿಭಾಗದಲ್ಲಿ ಪೂರ್ಣಗೊಳಿಸಿ ಪದವಿ ಪೂರ್ವ ಶಿಕ್ಷಣ ಪಡೆದ ನಂತರ ಹಲವಾರು ಉದ್ಯೋಗಾವಕಾಶಗಳಿರುತ್ತದೆ. ವಿದ್ಯಾರ್ಥಿಗಳು ತಮ್ಮ PUC ಶಿಕ್ಷಣವನ್ನು ಮುಗಿಸಿದ ನಂತರ BFA ಕೋರ್ಸನ್ನು ಮುಂದುವರಿಸಲು ಪರಿಗಣಿಸಬಹುದು. ಸಮಾಜಶಾಸ್ತ್ರ, ಕಾನೂನು, ಸಮೂಹ ಮಾಧ್ಯಮ, ಶಿಕ್ಷಣ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಅಧ್ಯಯನದ ಆಯ್ಕೆಗಳು ಸಹ ಮಕರ ರಾಶಿಯವರಿಗೆ ಉತ್ತಮ. ಇಂಜಿನಿಯರಿಂಗ್ ಕೋರ್ಸ್ಗಳು, BSc ಕೋರ್ಸ್ಗಳು, BCA, BArch, B ಫಾರ್ಮೆಸಿ, BBA, ಕಮರ್ಷಿಯಲ್ ಪೈಲಟ್ ಟ್ರೈನಿಂಗ್, ಡಿಪ್ಲೊಮಾ ಕೋರ್ಸ್ ಇನ್ ಫೈರ್ ಸೇಫ್ಟಿ ಮತ್ತು ಟೆಕ್ನಾಲಜಿ, ಮರ್ಚಾಂಟ್ ನೇವಿ ರಿಲೇಟೆಡ್ ಕೋರ್ಸಸ್, ಆರ್ಮರ್ಡ್ ಕೋರ್ಸ್, ಡಿಪ್ಲೊಮಾ ಕೋರ್ಸ್ಗಳು, ಡಿಸೈನ್ ಸಂಬಂಧಿತ ಕೋರ್ಸ್ಗಳು, ಬ್ಯಾಚುಲರ್ ಆಫ್ ಪ್ಲಾನಿಂಗ್, ಬ್ಯಾಚುಲರ್ ಆಫ್ ಇಂಟೀರಿಯರ್ ಡಿಸೈನ್, ಟೀಚಿಂಗ್ ಮತ್ತು ಎಜುಕೇಷನ್ ಕೋರ್ಸ್ಗಳು, ಫಾರ್ಮ್ ಡಿ, ಮ್ಯಾನೇಜ್ಮೆಂಟ್ ಕೋರ್ಸ್ಗಳು, ಯಾವುದೇ ವಿಭಾಗದಲ್ಲಿ ಪದವಿ, MBBS, BDSB, ಫಾರ್ಮೆಸಿ, BAMS, ಫಾರ್ಮ್ ಡಿ, BSc, ನರ್ಸಿಂಗ್ B, HMS, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಇತರೆ BSc ಕೋರ್ಸ್ಗಳು, ಡಿಪ್ಲೊಮಾ ಕೋರ್ಸ್ಗಳು, BUMSB, ASLP, ಮ್ಯಾನೇಜ್ಮೆಂಟ್ ಕೋರ್ಸ್ಗಳು, ಏರ್ ಹೋಸ್ಟೆಸ್ ಟ್ರೈನಿಂಗ್, ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು, ಹಾಸ್ಪಿಟಾಲಿಟಿ ಡಿಪ್ಲೊಮಾ ಕೋರ್ಸ್ಗಳು, ಲಾ ಕಾನೂನು, ಅನಿಮೇಷನ್, ಗ್ರಾಫಿಕ್ಸ್ ಮತ್ತು ಮಲ್ಟಿಮೀಡಿಯಾ, BA ಇತಿಹಾಸ ಮತ್ತು ಪ್ರಾಕ್ತನ ಶಾಸ್ತ್ರ, BA ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ, BA ಇನ್ ಲಿಟರೇಚರ್, BA ಮನಃಶಾಸ್ತ್ರ, BA ಅರ್ಥಶಾಸ್ತ್ರ, BA ಮಾನವಿಕ ಕೋರ್ಸ್ಗಳು, BA ಫೈನಾನ್ಸ್, BA ಮ್ಯೂಸಿಕ್, BA ಥಿಯೇಟರ್, BA ಇನ್ ಯೋಗ ಅಂಡ್ ನ್ಯಾಚುರೋಪಥಿ, BA ಪ್ರವಾಸೋದ್ಯಮ ಮತ್ತು ಆತಿಥ್ಯ ನಿರ್ವಹಣೆ, BA ಲೈಬ್ರರಿ ಸೈನ್ಸ್, BA ಇನ್ ರಿಟೇಲ್ ಮ್ಯಾನೇಜ್ಮೆಂಟ್, BA ಫ್ಯಾಷನ್ ಮರ್ಚಂಡೈಸಿಂಗ್, BA ಅಪ್ಲೈಡ್ ಸೈನ್ಸ್, BA ಜಾಹೀರಾತು, BA ಇನ್ ಫೈನ್ ಆರ್ಟ್ಸ್, BA ಪಾಕಶಾಲೆ ವಿಜ್ಞಾನ, BA ಆಂಥ್ರಾಪಾಲಜಿ, BA ಹೋಟೆಲ್ ಮ್ಯಾನೇಜ್ಮೆಂಟ್, BA ಫೈನಾನ್ಸ್ ಅಂಡ್ ಇನ್ಸುರೆನ್ಸ್, BA ಅನಿಮೇಷನ್ ಮತ್ತು ಮಲ್ಟಿಮೀಡಿಯಾ. ಈ ಕೋರ್ಸ್ಗಳನ್ನು ಮಾಡಿದರೆ ಜೀವನದಲ್ಲಿ ನೆಮ್ಮದಿ ಹಾಗೂ ಸ್ವಂತ ಉದ್ಯೋಗಕ್ಕೆ ಅನುಭವ ಪಡೆಯಬಹುದು. ತಮ್ಮ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳುವ ಜನರನ್ನು ಜಗತ್ತು ಪ್ರೀತಿಸುತ್ತದೆ. ಒಬ್ಬ ವ್ಯಕ್ತಿಯು ಕರ್ತವ್ಯಕ್ಕೆ ಬದ್ಧನಾಗಿದ್ದರೆ ಆ ವ್ಯಕ್ತಿಯು ಕೆಲಸದಲ್ಲಿ ಅತ್ಯುತ್ತಮವಾಗಲು ಮತ್ತು ನಂತರ ತಂಡವನ್ನು ಮುನ್ನಡೆಸುವ ಹೆಚ್ಚಿನ ಅವಕಾಶಗಳಿವೆ. ಆದ್ದರಿಂದ ಮಕರ ರಾಶಿಗೆ ಕೆಲಸವನ್ನು ನೀಡಿದಾಗ ಅವರು ಅದನ್ನು ಮಾಡಲು ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ. PUC ಸೈನ್ಸ್ ನಂತರ ವೈದ್ಯರಾಗಬೇಕು ಎಂದು ಬಯಸುವವರ ಮೊದಲ ಆಯ್ಕೆ MBBS ಆಗಿರುತ್ತದೆ. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ನೀಡುವ MBBS ಕೋರ್ಸ್ಗೆ ಹೆಚ್ಚಿನ ಬೇಡಿಕೆ ಇದೆ. ಈ ಕೋರ್ಸ್ನಲ್ಲಿ 4.5 ವರ್ಷ ಅಕಾಡೆಮಿಕ್ ಶಿಕ್ಷಣ ಮತ್ತು 1 ವರ್ಷ ಇಂಟರ್ನ್ಶಿಪ್ ಕಡ್ಡಾಯವಾಗಿ ಇರುತ್ತದೆ.
ಉತ್ತಮ ಕಾಲೇಜುಗಳಲ್ಲಿ ಮೆಡಿಕಲ್ ಸೀಟ್ ಪಡೆಯಲು ನೀಟ್ ಯುಜಿ ಸಿಇಟಿ ಪರೀಕ್ಷೆ ಬರೆಯುವುದು ಕಡ್ಡಾಯವಾಗಿದೆ. ಎಂಬಿಬಿಎಸ್ ಓದಿದ ಬಳಿಕ ಎಂಡಿ, ಎಂಎಸ್ ಇತ್ಯಾದಿ ಕೋರ್ಸ್ಗಳನ್ನು ಓದಿದರೆ ಬೇಡಿಕೆ ಹೆಚ್ಚಿರುತ್ತದೆ. ಬ್ಯಾಚುಲರ್ ಆಫ್ ಯುನಾನಿ ಮೆಡಿಸಿನ್ ಮತ್ತು ಸರ್ಜರಿ ಕೋರ್ಸ್ಗೂ ಕೂಡ ಜಗತ್ತಿನಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ವರ್ಕೌಟ್, ಹರ್ಬಲ್, ಮಿನಿರಲ್, ಅನಿಮಲ್ ಡ್ರಗ್ಸ್, ಸರ್ಜರಿ ಇತ್ಯಾದಿಗಳಿಗೆ ಯುನಾನಿ ಔಷಧ ಬಗ್ಗೆ ಈ ಕೋರ್ಸ್ನಲ್ಲಿ ಹೇಳಿಕೊಡಲಾಗುತ್ತದೆ. ಈ ಕೋರ್ಸ್ಗೆ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ದ್ವಿತೀಯ ಪಿಯುಸಿಯಲ್ಲಿ 50% ಅಂಕಗಳಿಂದ ಉತ್ತೀರ್ಣರಾಗಿರಬೇಕು. ಈ ಕೋರ್ಸ್ನ ಅವಧಿ 4.5 ವರ್ಷ ಅಕಾಡೆಮಿಕ್ ಶಿಕ್ಷಣ ಮತ್ತು 1 ವರ್ಷ ಇಂಟರ್ನ್ಶಿಪ್ ಕಡ್ಡಾಯವಾಗಿ ಇರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಭಾರತ ಸೇರಿದಂತೆ ವಿಶ್ವದ ನಾನಾ ದೇಶಗಳಲ್ಲಿ ಆಯುರ್ವೇದ ವೈದ್ಯಕೀಯ ಪದ್ಧತಿ ಕುರಿತು ಹೆಚ್ಚಿನ ಜನರು ಆಸಕ್ತರಾಗುತ್ತಿದ್ದಾರೆ. ಇದರಿಂದ ಆಯುರ್ವೇದ ವೈದ್ಯರಿಗೆ ಬೇಡಿಕೆ ಹೆಚ್ಚಾಗಿದೆ. ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಆ್ಯಂಡ್ ಸರ್ಜರಿ ಎಂಬ ಕೋರ್ಸ್ ಅನ್ನು ಸೆಂಟ್ರಲ್ ಕೌನ್ಸಿಲ್ ಆಫ್ ಇಂಡಿಯಾ ಮೆಡಿಸಿನ್ ನೀಡುತ್ತದೆ. ಈ ಕೋರ್ಸ್ಗೆ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ದ್ವಿತೀಯ ಪಿಯುಸಿಯಲ್ಲಿ 50% 60% ಅಂಕ ಪಡೆದು ಉತ್ತೀರ್ಣರಾಗಿರಬೇಕು. ಈ ಕೋರ್ಸ್ನ ಅವಧಿ 5 ವರ್ಷ 6 ತಿಂಗಳು. ಬ್ಯಾಚುಲರ್ ಆಫ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಕೂಡ ಪಿಯುಸಿಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಓದಿದವರಿಗೆ ಸೂಕ್ತ ಆಯ್ಕೆಯಾಗಿದೆ. ಇದೇ ವಿಷಯದಲ್ಲಿ ಡಿಎಂಎಲ್ಟಿ ಡಿಪ್ಲೊಮಾ ಕೋರ್ಸ್ ಅನ್ನು ಕೂಡ ಓದಬಹುದಾಗಿದೆ. ಪಿಯುಸಿಯಲ್ಲಿ ವಿಜ್ಞಾನವನ್ನು ಹೊರತುಪಡಿಸಿ ಬೇರೆ ವಿಭಾಗದಲ್ಲಿ ಓದಿದವರು ಲ್ಯಾಬ್ ಟೆಕ್ನಿಷಿಯನ್ಗೆ ಸಂಬಂಧಪಟ್ಟ ಡಿಪ್ಲೊಮಾ ಕೋರ್ಸ್ಗಳನ್ನು ಸೇರಬಹುದು. ಆದರೆ ಬೇರೆ ವಿಭಾಗದಲ್ಲಿ ಪಿಯುಸಿ ಓದಿರುವವರು 1 ವರ್ಷ ಹೆಚ್ಚುವರಿಯಾಗಿ ಈ ಕೋರ್ಸ್ನ ಓದಬೇಕು. ಈ ಕೋರ್ಸ್ನ ಅವಧಿ 3 ವರ್ಷ. ಮಕರ ರಾಶಿಯು ಭೂಮಿಯ ಸಂಕೇತವಾಗಿದೆ ಮತ್ತು ಎಲ್ಲ ಇತರ ಭೂಮಿಯ ಚಿಹ್ನೆಗಳಂತೆ ಅವರ ಮನಸ್ಸಿನಲ್ಲಿ ನ್ಯಾಯವು ನೆಲೆಸಿದೆ. ಅವರು ಸಮರ್ಥನೀಯ ಮನಸ್ಸನ್ನು ಹೊಂದಿದ್ದಾರೆ ಮತ್ತು ಹೀಗೆ ಪ್ರತಿಯೊಂದು ಸನ್ನಿವೇಶ ಅಥವಾ ವ್ಯಕ್ತಿಯನ್ನು ಎಲ್ಲ ಕಡೆಯಿಂದ ನಿರ್ಣಯಿಸುತ್ತಾರೆ. ಆದ್ದರಿಂದ ಅವರು ಎಂದಿಗೂ ಆಮಿಷಕ್ಕೊಳಗಾಗುವುದಿಲ್ಲ. ಅವರು ಯಾವಾಗಲೂ ಕೆಳಮಟ್ಟದಲ್ಲೇ ಮತ್ತು ವಿನಮ್ರರಾಗಿ ಉಳಿಯುತ್ತಾರೆ. ಇದು ಮಕರ ರಾಶಿಯ ಅದ್ಭುತ ಗುಣವಾಗಿದ್ದು ಅವರ ವೃತ್ತಿಜೀವನದಲ್ಲಿ ಅದ್ಭುತ ಯಶಸ್ಸನ್ನು ಸಾಧಿಸಲು ನೆರವಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ಈ ಗುಣವು ಅವರನ್ನು ಹೆಚ್ಚಾಗಿ ಯೋಚಿಸುವಂತೆ ಮಾಡುತ್ತದೆ. ಮಕರ ರಾಶಿಯವರು ಸಾಮಾನ್ಯವಾಗಿ ವಾಣಿಜ್ಯ ವಿಭಾಗದಲ್ಲಿ ಉತ್ತಮ ಯಶಸ್ಸು ಪಡೆಯಬಹುದು. ನನಗೆ ಈ ಸಾಂಪ್ರದಾಯಿಕ ಸಬ್ಜೆಕ್ಟ್ಗಳೇ ಬೇಡಪ್ಪ, ಇನ್ನೂ ಏನಾದರೂ ಹೊಸ ಕೋರ್ಸ್ಗಳನ್ನು ಮಾಡಬೇಕು. ಆದಷ್ಟು ಬೇಗ ಉದ್ಯೋಗ ಮಾರುಕಟ್ಟೆಯ ಟ್ರೆಂಡಿಂಗ್ ಜಾಬ್ಗಳಿಗೆ, ಹೆಚ್ಚು ವೇತನದ ಜಾಬ್ಗಳಿಗೆ ಹೋಗಬೇಕು. ಅದಕ್ಕೆ ಅನುಕೂಲವಾಗುವ ಡಿಗ್ರಿ ಕೋರ್ಸ್ಗಳಾದರೂ ಪರವಾಗಿಲ್ಲ, ಶಾರ್ಟ್ ಟರ್ಮ್ ಡಿಪ್ಲೊಮಾ ಕೋರ್ಸ್ಗಳಾದರೂ ಪರವಾಗಿಲ್ಲ ಹೋಗಬೇಕು ಎಂದುಕೊಳ್ಳುತ್ತಾರೆ. ಈ ರೀತಿ ಅಂದುಕೊಳ್ಳುವ ಮಕರ ರಾಶಿಯವರಿಗೆ ಡಾಟಾ ಅನಾಲಿಸಿಸ್, ಬ್ಯುಸಿನೆಸ್ ಮ್ಯಾನೇಜ್ಮೆಂಟ್ ಹೀಗೆ ಹಲವು ಆಯ್ಕೆಗಳು ಉತ್ತಮವಾಗಿದೆ. ಟೆಲಿಕಮ್ಯುನಿಕೇಷನ್ ಬಿಪಿಒ ಸರ್ವಿಸ್ ಉದ್ಯೋಗವು ಮಕರ ರಾಶಿಯವರಿಗೆ ಉತ್ತಮವಾಗಿದೆ. ಮಾಹಿತಿ ಮತ್ತು ಸಂಪರ್ಕ ಕ್ಷೇತ್ರದ ಹಲವಾರು ಟೆಲಿಕಾಂ ಕಂಪನಿಗಳು ತಮ್ಮ ಗ್ರಾಹಕರಿಗೆ ಉತ್ತಮ ಸೇವೆ ನೀಡಲು ಶ್ರಮಿಸುತ್ತಿವೆ. ಈ ಟೆಲಿಕಾಂ ಕಂಪನಿಗಳಲ್ಲಿ ಬಿಕಾಂ, ಬಿಬಿಎಂ ಗ್ರಾಹಕರೊಂದಿಗೆ ಸಂಪರ್ಕ ಏರ್ಪಡಿಸುವ ಬಿಪಿಒ ಸೇವೆ, ಮಾರ್ಕೆಟಿಂಗ್, ಸೇಲ್ಸ್, ಏರಿಯಾ ಮ್ಯಾನೇಜರ್ ಸೇರಿದಂತೆ ಇನ್ನೂ ಹಲವಾರು ಉದ್ಯೋಗಗಳು ಇಲ್ಲಿದ್ದು ಸೇರಬಹುದು. ಫೈನಾನ್ಸ್ ಕಂಪನಿಗಳ ಉದ್ಯೋಗ. ವಾಣಿಜ್ಯ ಬ್ಯಾಂಕಿಂಗ್ ವ್ಯವಸ್ಥೆಯು ಅತಿ ಬೇಡಿಕೆಯ ಕ್ಷೇತ್ರವಾಗಿದೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ಬಿಕಾಂ, ಬಿಬಿಎಂ ಪದವೀಧರರಿಗೂ ಬೇಡಿಕೆ ಹೆಚ್ಚು. ಅಂತಾರಾಷ್ಟ್ರೀಯ ಬ್ಯಾಂಕುಗಳು ಭಾರತದಲ್ಲಿ ಕಾರ್ಯಾಚರಣೆಗಳನ್ನು ವಿಸ್ತರಿಸಿಕೊಳ್ಳುತ್ತಿರುವುದರಿಂದ ಈ ಬ್ಯಾಂಕುಗಳಲ್ಲಿ ಬಿಬಿಎಂ, ಬಿಕಾಂ ಪದವೀಧರರಿಗೆ ಹೊಸ ಉದ್ಯೋಗಾವಕಾಶ ಇವೆ. ಹಲವು ಎಂಎನ್ಸಿ ಬ್ಯಾಂಕ್ಗಳು ಬೆಂಗಳೂರಿನಲ್ಲಿ ಹೆಚ್ಚಿದ್ದು ಇಲ್ಲಿ ಉದ್ಯೋಗ ಲಭ್ಯ. ಜೂನಿಯರ್ ಅಕೌಂಟೆಂಟ್, ಅಕೌಂಟ್ ಎಕ್ಸಿಕ್ಯೂಟಿವ್, ಸೀನಿಯರ್ ಅಕೌಂಟೆಂಟ್ ಮತ್ತು ಅಕೌಂಟ್ಸ್ ಮ್ಯಾನೇಜರ್ ಮುಂತಾದ ಹುದ್ದೆಗಳನ್ನು ಈ ಕ್ಷೇತ್ರದಲ್ಲಿ ಪಡೆಯಬಹುದು.
ಸಾಕಷ್ಟು ಹುದ್ದೆಗಳು ಈ ಕ್ಷೇತ್ರದಲ್ಲಿ ಲಭ್ಯ. ಹಲವಾರು ದೊಡ್ಡ ಕಂಪನಿಗಳಲ್ಲಿ ಬಿಕಾಂ ಪದವೀಧರರು ಹುದ್ದೆಗೆ ಸೇರಲು ಪ್ರಯತ್ನಿಸಬಹುದು. ಹಾಗಾಗಿ ಪದವಿಯಲ್ಲಿ ಕಾಮರ್ಸ್ ಆಯ್ಕೆಗೆ ಮೊದಲ ಆದ್ಯತೆ ನೀಡುವುದು ಉತ್ತಮ. ಹಾಗೆಯೇ ಸ್ನಾತಕ ಹಂತದಲ್ಲಿಯೂ ವಿಜ್ಞಾನ ವಿಷಯಗಳನ್ನು ಓದುವುದರಿಂದ ಪ್ಯೂರ್ ಸೈನ್ಸ್ ಅಥವಾ ಅಪ್ಲೈಡ್ ಸೈನ್ಸ್ ಅನ್ನು ಪೋಸ್ಟ್ ಗ್ರಾಜುಯೇಟ್ ಹಂತದಲ್ಲಿ ಓದಬಹುದು. ಪಿಯುಸಿಯಲ್ಲಿ ಸೈನ್ಸ್ ಓದಿದವರಿಗೆ ಕಮರ್ಷಿಯಲ್ ಪೈಲಟ್, ಕಂಬೈನ್ಡ್ ಡಿಫೆನ್ಸ್ ಸೈನ್ಸ್, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ಮುಂತಾದ ಕಡೆಗಳಲ್ಲಿ ಜಾಬ್ಗಳು ಲಭ್ಯ. ನೀವು ವಿಜ್ಞಾನ ಕಾಂಬಿನೇಷನ್ನಲ್ಲಿ ಪಿಯುಸಿ ಪಾಸಾದ ನಂತರ ರೆಗ್ಯುಲರ್ ಬಿಸಿಎ, ಐಟಿ ಮತ್ತು ಸಾಫ್ಟ್ವೇರ್, ಫಾರ್ಮಸಿ, ಫಿಸಿಯೋಥೆರಪಿ, ಕಂಪ್ಯೂಟರ್ ಸೈನ್ಸ್, ಆಂಥ್ರಪಾಲಜಿ, ಆಕ್ಯುಪೇಷನಲ್ ಥೆರಪಿ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಇಲೆಕ್ಟ್ರಾನಿಕ್ಸ್, ಬಯೋಕೆಮಿಸ್ಟ್ರಿ, ಮೈಕ್ರೋಬಯೋಲಜಿ, ಎಕಾನಾಮಿಕ್ಸ್, ಜೂವಾಲಜಿ, ಬಾಟನಿ, ಬಯೋಮೆಡಿಕಲ್ ಸೈನ್ಸ್, ಬಯೋಟೆಕ್ನಾಲಜಿ ವಿಷಯಗಳು ಇರುವ ಸ್ನಾತಕ ಪೂರ್ವ ಕೋರ್ಸ್ಗಳನ್ನು ಆಯ್ಕೆ ಮಾಡಬಹುದು. ಒಂದು ಡಿಗ್ರಿ ಕೋರ್ಸ್ನಲ್ಲಿ ಪ್ರಮುಖವಾಗಿ 3 ಕೋರ್ ಸಬ್ಜೆಕ್ಟ್ಗಳು ಇರುತ್ತವೆ. ವಿಜ್ಞಾನ ಪಿಯುಸಿ ನಂತರ ನೀವು ನೀಟ್ ಪ್ರವೇಶ ಪರೀಕ್ಷೆ ಬರೆದಿದ್ದಲ್ಲಿ ಎಂಬಿಬಿಎಸ್, ಬಿಎಂಎಸ್, ಬಿಡಿಎಸ್, ಬಿಎಂಎಸ್, ಯುನಾನಿ, ಹೋಮಿಯೋಪತಿ ಮತ್ತು ಇತರೆ ವೈದ್ಯಕೀಯ ಕೋರ್ಸ್ಗಳನ್ನು ಅಧ್ಯಯನಕ್ಕೆ ಆಯ್ಕೆ ಮಾಡಬಹುದು. ಈ ಕೋರ್ಸ್ಗಳನ್ನು ಓದುವವರು ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮ ಕರಿಯರ್ ಅನ್ನು ವೈದ್ಯರಾಗಿ, ತಜ್ಞ ವೈದ್ಯರಾಗಿ ರೂಪಿಸಿಕೊಳ್ಳಬಹುದು. ಪಿಯುಸಿ ವಿಜ್ಞಾನ ಓದುವವರು ಸಿಇಟಿ ಬರೆದಿದ್ದಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಕಂಪ್ಯೂಟರ್ ಸೈನ್ಸ್, ಸಿವಿಲ್, ಮೆಕ್ಯಾನಿಕ್ಸ್, ಇಲೆಕ್ಟ್ರಾನಿಕ್ಸ್, ಇಲೆಕ್ಟ್ರಿಕಲ್ ನಂತರ ರೆಗ್ಯುಲರ್ ಬ್ರಾಂಚ್ಗಳು ಮಾತ್ರವಲ್ಲದೆ ಇತ್ತೀಚಿನ ಸೈಬರ್ ಸೆಕ್ಯೂರಿಟಿ, ಕ್ಲೌಡ್ ಕಂಪ್ಯೂಟಿಂಗ್, ಡಾಟಾ ಸೈನ್ಸ್, ಬಿಗ್ ಡಾಟಾ, ಬ್ಲಾಕ್ಚೈನ್ ಟೆಕ್ನಾಲಜಿ, ವೆಬ್ ಡೆವಲಪ್ಮೆಂಟ್, ಗೇಮ್ ಡಿಸೈನ್, ಪ್ರೋಗ್ರಾಮಿಂಗ್, ಬಿಸಿನೆಸ್ ಇಂಟೆಲಿಜೆನ್ಸ್, ಫುಲ್ ಸ್ಟಾಕ್ ಡೆವಲಪ್ಮೆಂಟ್, ಡಾಟಾಬೇಸ್ ಕಾನ್ಸೆಪ್ಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಹೀಗೆ ಹಲವು ಕೋರ್ಸ್ಗಳನ್ನು ಸಹ ತೆಗೆದುಕೊಳ್ಳಬಹುದು. ಬಿಟೆಕ್ ಇನ್ ನ್ಯಾನೋಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಸ್ಟ್ಯಾಟಿಸ್ಟಿಕ್ಸ್, ಬಿಎಸ್ಸಿ ನಾಟಿಕಲ್ ಸೈನ್ಸ್, ಎಂಬಿಬಿಎಸ್, ಬಿಡಿಎಸ್, ಬಿಫಾರ್ಮಾ, ನರ್ಸಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್, ಕಮರ್ಷಿಯಲ್ ಪೈಲಟ್ ಟ್ರೈನಿಂಗ್, ಇಂಡಸ್ಟ್ರಿಯಲ್ ಡಿಸೈನ್, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಹೀಗೆ ಹಲವು ಆಯ್ಕೆಗಳು ಕಟಕ ರಾಶಿಯವರಿಗೆ ಉತ್ತಮವಾಗಿದೆ. ನೀವು ಇಷ್ಟಪಡುವ ವಿಷಯಗಳ ಪಟ್ಟಿ ಮಾಡಿದ ಬಳಿಕ ಅಂತರ್ಜಾಲದಲ್ಲಿ ಆ ವಿಷಯಕ್ಕೆ ಸಂಬಂಧಿಸಿದ ಪಠ್ಯಕ್ರಮಗಳು, ವಿಷಯ ಹಾಗೂ ಅದರ ವ್ಯಾಪ್ತಿಯನ್ನು ಪರಿಶೀಲಿಸಿ. ಆಗ ಆ ವಿಷಯವನ್ನು ನೀವು ಓದುತ್ತೀರಿ, ನಿಮಗೆ ಇಷ್ಟವಾಗುವುದೇ ಎನ್ನುವುದನ್ನು ಮೊದಲು ನಿರ್ಧರಿಸಿಕೊಳ್ಳಿ. ಬಳಿಕ ನಿಮಗೆ ಒಂದು ಅಂದಾಜು ಹಾಗೂ ಆ ವಿಷಯಗಳ ಬಗ್ಗೆ ತಿಳುವಳಿಕೆ ಬರುವುದು. ಆಗ ಸೂಕ್ತ ನಿರ್ಧಾರ ಕೈಗೊಳ್ಳಲು ನಿಮಗೆ ಅನುಕೂಲವಾಗುವುದು. ಕೆಲವೊಮ್ಮೆ ಇಷ್ಟದಿಂದ ತೆಗೆದುಕೊಂಡು ಕಷ್ಟವಾದರೆ ಆಗ ಮತ್ತೆ ನೀವು ಸಮಸ್ಯೆಯಲ್ಲಿ ಸಿಲುಕುವುದು ಖಚಿತ, ಸಮಯ ಕಳೆದುಕೊಳ್ಳುವುದು ಸಹ ಖಚಿತ. ಕೋರ್ಸ್ ಆಯ್ಕೆಗೆ ಮುನ್ನ ವೃತ್ತಿ ಮಾರ್ಗದ ಬಗ್ಗೆ ಮಾರ್ಗದರ್ಶನ ಪಡೆದುಕೊಂಡು ನಿರ್ಧರಿಸುವುದು ಸಹ ಒಂದು ಒಳ್ಳೆ ನಿರ್ಧಾರ. ಒಂದು ವಿಷಯವನ್ನು ನೀವು ಮುಂದಿನ ವಿದ್ಯಾಭ್ಯಾಸ ಕ್ರಮದಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತೀರಿ ಎಂದಾದರೆ ಅದರಿಂದ ಯಾವ ಬಗೆಯ ಉದ್ಯೋಗ ಪಡೆದುಕೊಳ್ಳುತ್ತೀರಿ, ನಿಮಗೆ ಎಷ್ಟು ವ್ಯಾಪಕವಾಗಿ ಉದ್ಯೋಗ ಅವಕಾಶಗಳು ದೊರೆಯುವ ಸಾಧ್ಯತೆಗಳಿವೆ ಎನ್ನುವುದನ್ನು ಪ್ರಮುಖವಾಗಿ ಚಿಂತಿಸಬೇಕು. ಉದಾಹರಣೆಗೆ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡರೆ ವೈದ್ಯಕೀಯ ಕ್ಷೇತ್ರ, ಎಂಜಿನಿಯರಿಂಗ್, ಶಿಕ್ಷಣ ಕ್ಷೇತ್ರ, ಆವಿಷ್ಕಾರ ಕ್ಷೇತ್ರ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲಿ ವೃತ್ತಿ ಜೀವನದ ಅವಕಾಶಗಳಿರುತ್ತವೆ. ವಾಣಿಜ್ಯ ವಿಷಯವನ್ನು ಆಯ್ಕೆ ಮಾಡಿಕೊಂಡರೆ ತೆರಿಗೆ, ಲೆಕ್ಕಾಚಾರ ಹಾಗೂ ವ್ಯವಹಾರ ಸಂಬಂಧಿತ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳನ್ನು ಪಡೆದುಕೊಳ್ಳಬಹುದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.